ಹೆಲೋ ಎಲ್ರಿಗೂ ಗುಡ್ ಈವ್ನಿಂಗ್. ವೀಕೆಂಡ್ ಹತ್ತಿರ ಬಂತು. ಏನು ನಿಮ್ಮದೆಲ್ಲ ಪ್ಲ್ಯಾನ್ಸ್? ನಾವಂತೂ ಗರ್ಲ್ಸ್ ಟ್ರಿಪ್ ಹೊರಟಿದ್ದೀವಿ. ಎಸ್, ನಾವು 3 ಜನ ಗರ್ಲ್ಸ್ ಕಣ್ಣೂರು ಟ್ರಿಪ್ಗೆ ಅಂತ ಹೊರಟಿದ್ದೀವಿ. ನಾವು ಟ್ರಿಪ್ಪಲ್ಲಿ ಏನೇನೆಲ್ಲ ಮಜಾ ಮಾಡ್ತೀವಿ, ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಜೊತೆಗೆ ಬಜೆಟ್, ಸ್ಟೇ, ಟ್ರಾವೆಲ್, ಫುಡ್ ಎಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಫಸ್ಟ್ ಡೇ ಟ್ರಿಪ್ ಹೇಗಿತ್ತು ಅಂತ ನೋಡೋಣ. ನಾವು ಬುಕ್ ಮಾಡಿದ ಬಸ್ ಸ್ಟಾಪು RR ನಗರ್ ಆರ್ಚ್ ಹತ್ರ ಇತ್ತು. ಸೊ 1 ಅವರ್ ಡಿಲೇ ಮಾಡಿ 12:30ಗೆ ಬಸ್ ಬರುತ್ತೆ ಅಂತ ಹೇಳಿದರು. ವೆಯ್ಟ್ ಮಾಡ್ತಾ ನಿಂತಿದ್ವಿ. ಒಂದು 10 ನಿಮಿಷ ವೆಯ್ಟ್ ಮಾಡೋ ಅಷ್ಟರಲ್ಲಿ ಬಸ್ ಬಂತು. 3 ಜನ ಬೆಳಿಗ್ಗೆಯಿಂದ ವರ್ಕ್ ಮಾಡಿರೋದ್ರಿಂದ ಸ್ಲೀಪರ್ ಬುಕ್ ಮಾಡ್ಕೊಂಡಿದ್ವಿ. ನಿಮಗೇನಾದರೂ ಬಸ್ ಅಥವಾ ಟ್ರೈನಲ್ಲಿ ಹೋಗೋ ಪ್ಲ್ಯಾನ್ಸ್ ಇದ್ದರೆ 1 ಮಂತ್ 2 ಮಂತ್ಸ್ ಬೇಗನೆ ಬುಕ್ ಮಾಡ್ಕೊಳ್ಳಿ. ಸೊ ತುಂಬ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಬಸ್ ಹತ್ತಿದ ಮೇಲೆ ಒಂದು ಹಾಫ್ ಆನ್ ಅವರ್ 1 ಅವರ್ ಮಾತಾಡಿಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಕಣ್ಣೂರು ರೀಚ್ ಆಗಿದ್ವಿ. ಅರೌಂಡ್ 8:39ಗೆ ನಮ್ಮ ಸ್ಟಾಪ್ ಬಂತು. ಸೊ ಬಸ್ ಸ್ಟಾಪ್ ಮುಂದೆನೇ ಹೋಟೆಲ್ ಇರೋದ್ರಿಂದ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ. ಕೇರಳ ಆಗಿರೋದ್ರಿಂದ ಅವ್ರ ಬ್ರೇಕ್ಫಾಸ್ಟ್ ಮೇಜರ್ಲಿ ಅಪ್ಪಮ್, ಇಡಿಯಪ್ಪಂ, ಪುಟ್ಟು, ದೋಸೆ, ಪೂರಿ ಕೂಡ ಇತ್ತು. ಬಟ್ ಒಂದೇ ಸರಿ ಅಷ್ಟೊಂದು ಫುಡ್ ಟ್ರಾನ್ಸಿಷನ್ ಆಗೋಕ್ಕಾಗಲ್ಲ ಅಂತ ಒಂದು ಇಡಿಯಪ್ಪಂ, ಪೂರಿ ಮತ್ತು ಸೆಟ್ ದೋಸೆ ತೊಗೊಂಡ್ವಿ. ಬ್ರೇಕ್ಫಾಸ್ಟ್ ಮುಗಿಸಿ ಟೀ ಕುಡಿದು ಅಲ್ಲಿಂದ ಆಟೋ ತೊಗೊಂಡು ಸ್ಟೇ ಕಡೆ ಹೊರಟ್ವಿ. ನಾವು ಲೀಜರ್ಗೆ ಅಂತ ಹೋಗಿರೋದ್ರಿಂದ ಚೆನ್ನಾಗಿರೋ ಬೀಚ್ ರೆಸಾರ್ಟ್ನೇ ಬುಕ್ ಮಾಡಿದ್ವಿ. ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಎಷ್ಟು ಪ್ಲೇಸಸ್ ಆಗುತ್ತೆ ಅಷ್ಟು ಪ್ಲೇಸಸ್ ಕವರ್ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನೇ ಇತ್ತು. ಸಮ್ಮರ್ ಆಗಿರೋದ್ರಿಂದ ಮೊದಲೇ ಸೆಕೆ, ಜೊತೆಗೆ ಕಣ್ಣೂರು ಕೋಸ್ಟಲ್ ಆಗಿರೋದ್ರಿಂದ ತುಂಬಾ ಹ್ಯೂಮಿಡ್ ಕೂಡ ಇತ್ತು. ಬಿಸಿಲು ತುಂಬ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ಈವ್ನಿಂಗ್ ಹೊರಗೆ ಹೋಗಿ ಮಿಡ್ ಡೇ ರೂಮಲ್ಲೇ ರೆಸ್ಟ್ ಮಾಡೋಣ ಅನ್ನೋ ಪ್ಲ್ಯಾನ್ನೇ ಮಾಡ್ಕೊಂಡಿದ್ವಿ. ಕಣ್ಣೂರಲ್ಲಿ ಆಟೋ ಅಫೋರ್ಡಬಲ್ಲೇ ಇದೆ. ಜೊತೆಗೆ ಬ್ರೇಕ್ಫಾಸ್ಟಿಗೆ ಪೇ ಮಾಡಿದ್ದು ನೋಡಿದ್ರೆ ಫುಡ್ ಕೂಡ ಅಷ್ಟೊಂದೇನು ಎಕ್ಸ್ಪೆನ್ಸಿವ್ ಇರಲ್ಲ. ನಾವು ಬುಕ್ ಮಾಡಿದ ರೆಸಾರ್ಟು ಪಯಾಂಬ್ಲಮ್ ಬೀಚ್ ಮುಂದೆನೇ ಇತ್ತು. ಇದೆ ನೋಡಿ ನಾವು ಬುಕ್ ಮಾಡಿದ್ದಿದ್ದು ಬೀಚ್ ರೆಸಾರ್ಟ್ ಹೆಸರು ಅಶೋಕಂ ಬೀಚ್ ರೆಸಾರ್ಟ್. ಬ್ಯೂಟಿಫುಲ್ ಆಗಿರೋ ಪ್ರಾಪರ್ಟಿ. ವೆಬ್ಸೈಟಲ್ಲಿ ನೋಡಿದ ಥರನೇ ತುಂಬ ಬ್ಯೂಟಿಫುಲ್ ಆಗಿದೆ. ಯೂಶ್ವಲ್ ಚೆಕ್ ಇನ್ ಅರೌಂಡ್ 12:30 to 1:30 ಇರುತ್ತೆ. ನಾವು ತುಂಬ ಬೇಗನೆ ಅರೌಂಡ್ 9:30 10ಗೆ ಬಂದಿರೋದ್ರಿಂದ ಅರ್ಲಿ ಚೆಕ್ ಇನ್ ಕೇಳಿದ್ವಿ. ನಾವು ಬುಕ್ ಮಾಡಿದ ರೂಮ್ ಆಲ್ರೆಡಿ ಯಾರೋ ಇದ್ದಿದ್ರು. ಸೊ ಚೆಕ್ಔಟ್ ಮಾಡೋದು ಇನ್ನೂ ಲೇಟ್ ಆಗುತ್ತೆ ಅಂತ ರೆಸ್ಟ್ ಮಾಡೋಕ್ಕೆ ಅಂತ ಒಂದು ಆಲ್ಟರ್ನೇಟಿವ್ ರೂಮ್ ಕೂಡ ಕೊಟ್ಟರು. ಟ್ರಾವೆಲ್ ಮಾಡಿ ತುಂಬ ಟಯರ್ಡ್ ಆಗಿರೋದ್ರಿಂದ ಅವ್ರು ಕೊಟ್ಟಿದ್ದ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ರಿಲ್ಯಾಕ್ಸ್ ಮಾಡಿದ್ವಿ. ಇಷ್ಟೆಲ್ಲದರ ಮಧ್ಯೆ ನನ್ನ ಫ್ರೆಂಡ್ಸ್ನೇ ನಾನು ನಿಮ್ಗೆ ಇನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿಲ್ಲ, ಬನ್ನಿ. ಸೊ ಲೆಫ್ಟ್ ಒನ್ ಇಸ್ ರಶ್ಮಿ, ನಮ್ಮ ಗೆಳೆತನಕ್ಕೆ 6 ವರ್ಷ. ರೈಟ್ ಒನ್ ಇಸ್ ಚಿನ್ಮಯ್, ನಮ್ಮ ಇನ್ನೊಂದು ಬ್ಯೂಟಿ ಮಿಸ್ ಆಗಿದೆ ಈ ಟ್ರಿಪ್ಪಲ್ಲಿ. ಇದೇ ಫ್ಯಾಮಿಲಿ ಬಿಟ್ಟು ನನ್ನ ಇನ್ನೊಂದು ಪುಟ್ಟು ಪ್ರಪಂಚ. ಈ 3 ಜನ ಜೊತೆ ನನ್ನ ಎಲ್ಲ ಖುಷಿ, ಸಂತೋಷ, ಬೇಜಾರು ಎಲ್ಲವನ್ನು ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ಹೇಳ್ಕೊಬೋದು. ಒಬ್ರಿಗೊಬ್ರು ಮಾರಲ್ ಸಪೋರ್ಟಾಗಿ ಯಾವಾಗಲೂ ನಿಂತಿದ್ದೀವಿ. ಇನ್ನೊಂದು ಗೊತ್ತಾ, ನಾವೆಲ್ಲ ಫ್ರೆಂಡ್ಸ್ ಆಗಿರೋದೇ ನಮ್ಮ ಹಸ್ಬೆಂಡ್ಸಿಂದ. ಬಟ್ ವಿ ಗರ್ಲ್ಸ್ ಶೇರ್ ಅ ವೆರಿ ಡಿಫ್ರೆಂಟ್ ಆ್ಯಂಡ್ ಸ್ಪೆಷಲ್ ಬಾಂಡ್ ವಿಚ್ ಈಚ್ ಅದರ್. ನಮ್ಮ ತರಲೆ ಮಾತುಗಳು, ಹರಟೆ ಎಲ್ಲವನ್ನು ಮುಗಿಸಿ ಬಿಸಿಲು ತುಂಬ ಜಾಸ್ತಿ ಇದ್ದಿದ್ದರಿಂದ ಪೂಲಲ್ಲಿ ಆಟಾಡೋಣ ಅಂತ ಹೊರಟ್ವಿ. ನೀರಲ್ಲಿ ಇಳಿದ ತಕ್ಷಣ ಇಟ್ ವಾಸ್ ಸೋ ಕೂಲಿಂಗ್. ಒಳ್ಳೆ ಮಜಾ ಕೂಡ ಬಂತು. ನನಗೆ ಗೊತ್ತು ಈ ವಿಡಿಯೋ ನೋಡ್ತಿರೋರಲ್ಲಿ ಸ್ವಲ್ಪ ಜನನಾದರೂ ನಮ್ಮನ್ನ ಜಡ್ಜ್ ಮಾಡ್ತಾ ಇರ್ತೀರ. ಮಕ್ಕಳನ್ನ ಮನೇಲೇ ಬಿಟ್ಟು ಊರೂರು ಸುತ್ತಕೊಂಡು ಮಜಾ ಮಾಡ್ತಿದ್ದಾರೆ ಅಂತ. ನಾನು ಆಗಲೇ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿರೋ ಥರ ಈಗಿನ ಕಾಲದಲ್ಲಿ ನಾವು ಎಷ್ಟು ಕಷ್ಟಪಟ್ಟು ಗಂಡ ಮನೆಗೆ ಎಷ್ಟು ಮಾಡ್ತಾನೋ ಅಷ್ಟೇ ಕಾಂಟ್ರಿಬ್ಯೂಷನ್ ವುಮೆನ್ ಕೂಡ ಮಾಡ್ತಾಳೆ. ಈ ಥರ ಜೊತೆ ಫ್ಯಾಮಿಲಿ ಕೂಡ ನೋಡ್ಕೋತಾಳೆ. ಇದೆಲ್ಲದರ ಮಧ್ಯದಲ್ಲಿ ಅವಳಿಗೂ ಅನಿಸುತ್ತೆ ಅಲ್ವಾ ಒಂದು ಸಣ್ಣ ಬ್ರೇಕ್ ಬೇಕು ಅಂತ. ಆ ಬ್ರೇಕ್ನ ನಮ್ಮ ಗರ್ಲ್ಸ್ ಗ್ಯಾಂಗ್ ಜೊತೆ ಹೋದರೆ ಇಟ್ಸ್ ಲೈಫ್ ಬ್ರೋ. ಜೊತೆಗೆ ನಾವಿಷ್ಟು ಕೇರ್ಫ್ರೀಯಾಗಿ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಅಲ್ಲಿ ನಮ್ಮ ಮಕ್ಕಳು ಕೂಡ ಅಷ್ಟೇ ಸೇಫ್ ಹ್ಯಾಂಡ್ ಹತ್ರ ಇರಬೇಕು. ಸೊ ಥ್ಯಾಂಕ್ಸ್ ಟು ಬಿಲವ್ಡ್ ಹಸ್ಬೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹೂ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ ಆ್ಯಂಡ್ ಲೆಟ್ ಅಸ್ ಲಿವ್ ಅವರ್ ಲೈಫ್. ಈ ಬ್ರೇಕ್ನ ಎಂಜಾಯ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಈ ಸಪೋರ್ಟ್, ಈ ಲವ್ ಆಟೋಮ್ಯಾಟಿಕ್ಕಾಗಿ ಎಲ್ಲ ವುಮೆನ್ಗೂ ಬರಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಸ್ವೀಟ್ ಟೈಮ್.
ಸ್ವಿಮ್ಮಿಂಗ್ ಪೂಲಲ್ಲಿ ಚೆನ್ನಾಗಿ ಮಜಾ ಮಾಡಿದ್ದಾಯಿತು. ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ 1:30 ಆಗಿತ್ತು. ಊಟ ಮಾಡೋಕ್ಕೆ ಅಂತ ಒಂದು ರೆಸ್ಟೋರೆಂಟ್‌ಗೆ ಹೋಗಿದ್ವಿ. ಮೇ ಬಿ ಯು4 ಅಂತ ಈ ಕೆಫೆದು ಹೆಸರು. ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ತುಂಬ ತಿನ್ನೋಕ್ಕಾಗ್ತಿರ್ಲಿಲ್ಲ. ಬಟ್ ಪೂಲಲ್ಲಿ ಸ್ವಲ್ಪ ಚೆನ್ನಾಗಿ ಕುಣ್ದಿದ್ರಿಂದ ಸ್ವಲ್ಪ ಹಸಿವಾಗಿತ್ತು. ಲೈಟಾಗಿ ಆರ್ಡರ್ ಮಾಡ್ಕೊಂಡ್ವಿ. ಫುಡ್ ಡೀಸೆಂಟಾಗೇ ಇತ್ತು. ಫುಡ್ ವಿಚಾರದಲ್ಲಿ ಕಣ್ಣೂರ್ ಕೋಸ್ಟಲ್ ಆಗಿರೋದ್ರಿಂದ ನೆನ್ಪಿಟ್ಕೊಳ್ಳಿ, ಸೀ ಫುಡ್ ಮತ್ತು ನಾನ್ ವೆಜ್ ಆಪ್ಷನ್ಸ್ ತುಂಬಾ ಇರುತ್ತೆ. ವೆಜಿಟೇರಿಯನ್ ತುಂಬ ಲಿಮಿಟೆಡ್ ಇರುತ್ತೆ. ಸ್ವಿಗ್ಗಿ, ಝೊಮ್ಯಾಟೊ ಕೂಡ ಅವೈಲೇಬಲ್ ಇದೆ ಕಣ್ಣೂರಲ್ಲಿ. ಬಟ್ ಸ್ವಲ್ಪ ರಿಸರ್ಚ್ ಮಾಡಿ ಚೆನ್ನಾಗಿರೋ ರೆಸ್ಟೋರೆಂಟಲ್ಲಿ ಮಾಡಿಕೊಂಡ್ರೆ ಒಳ್ಳೆ ಫುಡ್ ಕೂಡ ಸಿಗತ್ತೆ. ಹ್ಯುಮಿಡಿಟಿ ಶೆಕೆ ಇರೋದ್ರಿಂದ ಜ್ಯೂಸೇ ಆರ್ಡರಲ್ಲಿ ಫಸ್ಟ್ ಪ್ಲೇಸ್ ತಗೊಳುತ್ತೆ. ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾವು ಬುಕ್ ಮಾಡಿರೋ ರೂಮ್ ರೆಡಿ ಇತ್ತು. ಬನ್ನಿ ರೂಮ್ ಟೂರ್ ಮಾಡೋಣ. ಬಾಲ್ಕನಿಯಿಂದ ವ್ಯೂ ನೋಡಿದ್ವಿ. ಬನ್ನಿ ರೂಮ್ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ರೂಮಿಂದ ಬಿಗ್ ವಿಂಡೋಸ್ ಇದೆ ಟುವರ್ಡ್ಸ್ ಬೀಚ್. ಬೀಚ್ ವ್ಯೂ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ರೂಮ್ ಒಳಗಡೆಯಿಂದ. ನೈಸ್ ಆ್ಯಂಡ್ ಕ್ಯೂಟ್ ಪಿಂಕ್ ಸೋಫಾಸ್ ಜೊತೆಗೆ 3 ಬೆಡ್ಸ್ ಇದೆ. ನಾವು 3 ಜನ ಇರೋದ್ರಿಂದ 3 ಶೇರಿಂಗ್ ಹೇಳಿದ್ವಿ. ಕ್ಲೀನ್ ಆ್ಯಂಡ್ ಟೆಡಿ ಬಾತ್ರೂಮ್ಸ್, ಬಿಗ್ ಮಿರರ್ಸ್. ಎಸ್, ಯು ಆರ್ ರೈಟ್, ದಟ್ಸ್ ಆಲ್ ಅ ಗರ್ಲ್ಸ್ ಗ್ಯಾಂಗ್ ನೀಡ್. ಕಣ್ಣೂರಿಗೆ ಟ್ರಿಪ್ ಹೋಗೋರಿಗೆ ಸ್ಟೇ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ ನಿಮಗೆ ತುಂಬ ಕಡಿಮೆ ಅಂದರೆ 1Kಗೂ ರೂಮ್ ಸಿಗುತ್ತೆ. 10, 20, 30Kಗೂ ರೂಮ್ ಸಿಗುತ್ತೆ. ನಾವು ಲೀಜರ್ ಅಂತ ಹೋಗಿರೋದ್ರಿಂದ ಸ್ವಲ್ಪ ಲಕ್ಸುರಿನೇ ಪ್ರಿಫರ್ ಮಾಡಿದ್ವಿ. ಆಲ್ಮೋಸ್ಟ್ 18K ನಮಗೆ 2.5 ಡೇಸ್ಗೆ ಆಗಿತ್ತು. ನಿಮ್ಮ ಪ್ರಿಫರೆನ್ಸ್ ಮೇಲೆ ಪ್ರೈಸ್ ಡಿಫ್ರೆನ್ಸ್ ಕೂಡ ಆಗುತ್ತೆ. ಸ್ಟೇ ಡೀಸೆಂಟ್ ಆಗಿದ್ದರೆ ಸಾಕು. ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಕಡಿಮೆ ಬಜೆಟಲ್ಲೇ ವರ್ಕೌಟ್ ಆಗುತ್ತೆ. ಬಟ್ ಸ್ಟೇ ಚೆನ್ನಾಗಿರಬೇಕು, ಬೀಚ್ ಫ್ರಂಟ್ ಇರಬೇಕು, ಅದೆಲ್ಲ ನಿಮ್ಮ ಪ್ರಿಫರೆನ್ಸ್ ಇದ್ದರೆ ಕಾಸ್ಟ್ಲಿ ಆಗುತ್ತೆ. ಸೊ ಫಸ್ಟ್ ನಿಮ್ಮ ಪ್ರಿಫರೆನ್ಸಸ್ನ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಸ್ಟೇನ ಹುಡುಕಿ, ಅವಾಗ ಈಸಿ ಆಗುತ್ತೆ. ರೂಮ್ ಟೂರ್ ಮಾಡಿ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹೊರಗೆ ಹೋಗೋಣ ಅಂತ ರೆಡಿ ಆದ್ವಿ. ಟೈಮ್ ವಾಸ್ ಅರೌಂಡ್ 4:35 ಆಗಿತ್ತು. ಲೈಟ್ ಹೌಸ್, ಮ್ಯೂಸಿಯಂ ಜೊತೆಗೆ ಫೋರ್ಟ್ 3 ಪ್ಲೇಸು ಚೆನ್ನಾಗಿದೆ, ಜೊತೆಗೆ ತುಂಬ ನಿಯರ್ಬೈ ಇದೆ ಅಂತ ಗೊತ್ತಾಯಿತು. ಸೊ ಚೆನ್ನಾಗಿ ರೆಡಿಯಾಗಿ ಹೋಗೋಣ ಅಂತ ಹೊಸ ಹೇರ್ ಸ್ಟೈಲೆಲ್ಲ ಟ್ರೈ ಮಾಡಿದ್ವಿ. ಗರ್ಲ್ಸ್ ಗೊತ್ತಲ್ಲ, ರೆಡಿ ಆಗೋಕ್ಕೆ ಒಂದು ಸಂಭ್ರಮ. AC ರೂಮಲ್ಲಿ 1 ಅವರ್ ರೆಡಿ ಆದ್ರೂ ಹೊರಗಡೆ ಹ್ಯುಮಿಡಿಟಿ ಜೊತೆಗೆ ಫುಲ್ ಸೆಕೆ ಇರೋದ್ರಿಂದ 5 ಮಿನಿಟ್ಸಲ್ಲಿ ಸ್ವೆಟ್ಟಾಗಿ ಎಲ್ಲ ಹೋಗುತ್ತೆ ಅನ್ನೋ ರಿಯಾಲಿಟಿ ಗೊತ್ತಿದ್ರೂ ಅಷ್ಟು ರೆಡಿ ಆಗ್ತೀವಿ ಅಂದರೆ ನಮ್ಮ ಕಾನ್ಫಿಡೆನ್ಸ್ನ ಮೆಚ್ಚಲೇಬೇಕಲ್ವಾ. ರೂಮಿಂದ ಲೋಕಲ್ ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ. ಲೈಟ್ ಹೌಸ್ ರೀಚ್ ಆದಮೇಲೆ ಫಸ್ಟ್ ಮ್ಯೂಸಿಯಂ ಇದೆ. ಅಲ್ಲಿ ತುಂಬ ಎಜುಕೇಷ್ನಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಮ್ಯೂಸಿಯಮಲ್ಲಿ ಮೇಜರ್ಲಿ ಟ್ರಾನ್ಸಿಷನ್ ಇನ್ ಲೈಟ್ ಹೌಸ್ ಟೆಕ್ನಾಲಜಿ ಅಂದರೆ ಸ್ಟಾರ್ಟಿಂಗ್ 80s ಅಲ್ಲಿ ಯೂಸ್ ಮಾಡ್ತಿದ್ದಿದ್ದು ಎಣ್ಣೆ ದೀಪಗಳಿಂದ ಈಗಿನ ಮಾಡ್ರನ್ ಎಲೆಕ್ಟ್ರಾನಿಕ್ ಜೊತೆಗೆ ಸೋಲಾರ್ ಪವರ್ಡ್ ಸಿಸ್ಟಮ್ವರೆಗೂ ಹೇಗೆ ಟ್ರಾನ್ಸಿಷನ್ ಆಗಿದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಟ್ರಾನ್ಸಿಷನ್ ಬಗ್ಗೆ ತುಂಬ ಇನ್ಫಾರ್ಮೇಟಿವ್ ಆಗಿ ಎಕ್ಸಿಬಿಟ್ ಮಾಡಿದ್ದಾರೆ. ಲೈಟ್ ಹೌಸ್ ನೋಡೋಕ್ಕೆ ಬಂದಾಗ ಈ ಮ್ಯೂಸಿಯಂಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ. ಇದನ್ನು ಮುಗಿಸ್ಕೊಂಡು ಲೈಟ್ ಹೌಸ್ ಕಡೆ ಹೊರಟ್ವಿ. ಕರೆಕ್ಟಾಗಿ ಸನ್ಸೆಟ್ ಟೈಮ್ಗೆ ಹೋಗಿದ್ವಿ. ಇಲ್ಲಿಗೆ 20 ರೂಪೀಸ್ ಟಿಕೆಟ್. ಇಟ್ ಕ್ಲೋಸಸ್ ಅಟ್ 6 PM. ಈ ಲೈಟ್ ಹೌಸ್ 1975 ಕನ್ಸ್ಟ್ರಕ್ಟ್ ಆಗಿರೋದು. ಹಳೆ ಲೈಟ್ ಹೌಸು ಫೈರ್ ಆಕ್ಸಿಡೆಂಟಿಂದ 1948 ಡೆಸ್ಟ್ರಾಯ್ ಆದಮೇಲೆ ಈ ಹೊಸ ಲೈಟ್ ಹೌಸ್ನ ಬಿಲ್ಡ್ ಮಾಡಿರೋದು. ಇದು ಮ್ಯಾರಿಟೈಮ್ ನ್ಯಾವಿಗೇಷನಲ್ಲಿ ಹೆಲ್ಪ್ ಮಾಡೋದ್ರ ಜೊತೆಗೆ ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್ ಕೂಡ ಆಗಿದೆ. ಟು ಸಿ ದ ಸನ್ಸೆಟ್ ಫ್ರಮ್ ದ ಟಾಪ್ ಆಫ್ ದ ಟೌನ್. ನೋಡಿ, ಲೈಟ್ ಹೌಸ್ ಒಳಗಡೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 10 ಫ್ಲೋರ್ಸ್ ಇದೆ ಅನಿಸುತ್ತೆ. ಲೈಟ್ ಹೌಸ್ ಟಾಪಲ್ಲಿ ನಿಂತ್ಕೊಂಡು ಸನ್ಸೆಟ್ ನೋಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸನ್ಸೆಟ್ ನೋಡಿಕೊಂಡು ಒಂದಷ್ಟು ಫೋಟೋಸ್ ವೀಡಿಯೋಸ್ ತಗೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಈ ಲೈಟ್ ಹೌಸ್ ಬೀಚ್ ಪಕ್ಕನೇ ಇರೋದ್ರಿಂದ ಅಲ್ಲಿ ಪಾರ್ಕ್ ಥರ ಕೂಡ ಮಾಡಿದ್ದಾರೆ. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟು ಎಂಜಾಯ್ ದ ಸನ್ಸೆಟ್. ಆ ಬೀಚ್ ಪಕ್ಕದಲ್ಲೇ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಕೂತು ಆ ಅಲೆಗಳ ಶಬ್ದನ ಎಂಜಾಯ್ ಮಾಡಿಕೊಂಡು ಒಂದಷ್ಟು ಹೊತ್ತು ವಾಕ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಆಗಿರೋ ಫೋರ್ಟ್ ಕಡೆ ಹೊರಟ್ವಿ. ನಾವು ಹೋಗ್ತಿರೋ ಫೋರ್ಟ್ ಹೆಸರು ಸೆಂಟ್ ಆಂಜಲೋ ಫೋರ್ಟ್. ಈ ಫೋರ್ಟ್ನ 1505 ಫಸ್ಟ್ ಪೋರ್ಚುಗೀಸ್ ವಿಕ್ಟರಿ ಆಫ್ ಇಂಡಿಯಾ ಆದಾಗ ಕಟ್ಟಿರೋದು. ಜೊತೆಗೆ ಲೇಟ್ಲಿ ಈ ಫೋರ್ಟ್ನ ಮಿಲಿಟ್ರಿ ಪರ್ಪಸ್ಗೆ ಕೂಡ ಯೂಸ್ ಮಾಡ್ಕೋತಾ ಇದ್ರಂತೆ. ಜೊತೆಗೆ ಈ ಫೋರ್ಟ್ಗಳನ್ನ ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿರ್ತಾರೆ. ಸೊ ವಾರ್ ಟೈಮಲ್ಲಿ ಜನಗಳನ್ನ ರಕ್ಷಣೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಫೋರ್ಟ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಒಂದಷ್ಟು ಫೋಟೋಸ್ ತಗೊಂಡು ಒಂದಷ್ಟು ವೀಡಿಯೋಸ್ ಮಾಡಿಕೊಂಡು ರೀಲ್ಸ್ ಮಾಡೋಕ್ಕೆ ಕೂಡ ಟ್ರೈ ಮಾಡಿದ್ವಿ.
ಆದಮೇಲೆ ಅಲ್ಲಿಂದ ಹೊರಟ್ವಿ. ಜೊತೆಗೆ ನಾವು ಹೋಗಿದ್ದ ದಿನ ಹೆರಿಟೇಜ್ ಡೇ ಆಗಿರೋದ್ರಿಂದ ನಮಗೆ ಟಿಕೆಟ್ಸ್ ಇರಲಿಲ್ಲ, ಫ್ರೀ ಎಂಟ್ರಿ ಇತ್ತು. ಆ ಖುಷಿಯಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಓಹ್ ಸಾರಿ, ಮನೆ ಅಲ್ಲ, ರೂಮ್. ಬಟ್ ಇನ್ನು 2 ದಿನಕ್ಕೆ ಅದೇ ಮನೆ. ರೂಮ್ಗೆ ಹೋಗಿ ರಿಲ್ಯಾಕ್ಸ್ ಮಾಡೋ ಅಷ್ಟರಲ್ಲಿ 8:30 ಆಗಿತ್ತು. RCB ಮ್ಯಾಚ್ ಇತ್ತಲ್ಲ ಅಂತ ಬೇಗನೆ ಬಂದು ರೂಮ್ ಸೇರಿಕೊಂಡಿದ್ವಿ. ಬೆಂಗಳೂರಲ್ಲಿ ತುಂಬ ಮಳೆ ಇರೋ ಕಾರಣ RCB ಮ್ಯಾಚ್ ಡಿಲೇ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಗೊತ್ತಾಯಿತು. ಸೊ ಅಷ್ಟರಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಪಕ್ಕದಲ್ಲೇ ಇರೋ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಬಟ್ ಅಲ್ಲಿ ಯಾಕೋ ಹಾಸ್ಪಿಟಾಲಿಟಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ವಾಪಸ್ ಬಂದು ಸ್ವಿಗ್ಗಿಯಲ್ಲೋ ಝೊಮ್ಯಾಟೊಲ್ಲೋ ಬುಕ್ ಮಾಡೋಣ ಅಂತ ಡಿಸ್ಕಸ್ ಮಾಡಿಕೊಂಡು ಬುಕ್ ಮಾಡಿದ್ವಿ. ಡೆಲಿವರಿ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಜೊತೆಗೆ ಬೆಳಗ್ಗೆಯಿಂದ ತೊಗೊಂಡಿರೋ ಫೋಟೋಸ್, ವೀಡಿಯೋಸ್ ಎಲ್ಲವನ್ನು ಚೆಕ್ ಮಾಡ್ಕೊತ ಏನಾದರೂ ಅಪ್ಲೋಡ್ ಮಾಡ್ಬೋದಾ ಅಂತ ಮಾತಾಡಿಕೊಂಡು ಅಲ್ಲೇ ಕೂತ್ಕೊಂಡಿದ್ವಿ. ಫುಡ್ ಡೆಲಿವರಿ ಬಂದ ತಕ್ಷಣ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಮ್ಯಾಚ್ ನೋಡೋಣ ಅಂತ ಕೂತ್ಕೊಂಡ್ವಿ. ಬಟ್ ನಮ್ಮ RCB ಅವ್ರಿಗೆ ಆ ಮ್ಯಾಚ್ ಕೂಡ ಬೆಂಗಳೂರಲ್ಲಿ ಚೆನ್ನಾಗಿ ಆಡೋಕ್ಕೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೋಪಲ್ಲಿ ಖುಷಿಯಾಗಿ ಗೆಲ್ತಾರೆ ಅನ್ನೋ ಹೋಪ್ಸ್ ಇಟ್ಕೊಂಡಿದ್ವಿ. ಆಮೇಲೆ ಹೋಪ್ಸ್ ಹೋಗ್ತಾ ಹೋಯಿತು. ಬಟ್ ನಾವು RCB ಫ್ಯಾನ್ಸ್ ಅಲ್ವಾ, ನೆಕ್ಸ್ಟ್ ಮ್ಯಾಚಲ್ಲಿ ಗೆಲ್ತಾರೆ ಬಿಡು ಅನ್ನೋ ಹೋಪ್ಸಲ್ಲಿ ಹೋಗಿ ಮಲ್ಕೊಂಡ್ವಿ. ಇದಾಗಿತ್ತು ನನ್ನ ಫಸ್ಟ್ ಡೇ ಇನ್ ಕಣ್ಣೂರ್ ವ್ಲಾಗ್. ಕೀಪ್ ವಾಚಿಂಗ್, ಕೀಪ್ ವೇಟಿಂಗ್ ಫಾರ್ ದ ಸೆಕೆಂಡ್ ಡೇ. ಇಟ್ಸ್ ಮೋರ್ ಫನ್. ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಅಂತ ಕೇಳ್ತಾ ಶೇರ್, ಲೈಕ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್.